ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬಸವ ಜಯಂತಿಯ ಶುಭ ಸಂದರ್ಭದಲ್ಲಿ ನಾವೆಲ್ಲ ರಾಷ್ಟ್ರಾದ್ಯಂತ ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದ್ದೇವೆ, ಆನಂದಿಸ್ತಾ ಇದ್ದೇವೆ. ನಮ್ಮ ಸ್ಟುಡಿಯೋದಲ್ಲೂ ಸಹ ಬಸವ ಜಯಂತಿಯ ಸಂದರ್ಭದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತಾ ಇದ್ವಿ. ಮೊದಲ ಭಾಗವನ್ನು ತಾವು ನೋಡಿದ್ರೆ, ಎರಡನೇ ಭಾಗವನ್ನು ಈಗ ನಾವೆಲ್ಲ ನೋಡೋಣ. ಈ ಒಂದು ಸಂದರ್ಭದಲ್ಲಿ ಬಸವ ಜಯಂತಿಯ ವಿಶೇಷವನ್ನು, ಮುಖ್ಯವಾಗಿ ಬಸವಣ್ಣನವರ ಬದುಕಿನ ಒಳನೋಟಗಳನ್ನು ಕೊಡೋದಕ್ಕೆ ಹಾಗೂ ಅವರ ವಿಚಾರಗಳನ್ನು ಹೃದಯ ಮುಟ್ಟುವ ಹಾಗೆ ಹಾಡೋದಕ್ಕೆ ಇಬ್ಬರು ಅತಿಥಿಗಳು ಬಂದಿದ್ದಾರೆ. ಮತ್ತೊಮ್ಮೆ ಅವರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಮೊದಲಿಗೆ ಶ್ರೀ ಅರವಿಂದ ಜತ್ತಿಯವರು, ಬಸವ ಸಮಿತಿಯ ಅಧ್ಯಕ್ಷರು. ಸರ್, ಮತ್ತೊಮ್ಮೆ ಸ್ವಾಗತ ತಮಗೆ. ಹಾಗೆಯೇ ಬಡಿವಾಟಿ ಶಾರದಾ ಅವರು ಬಂದಿದ್ದಾರೆ. ಗಾಯಕಿ, ಹಿಂದೂಸ್ತಾನಿ ಸಂಗೀತದಲ್ಲಿ ಅದ್ಭುತವಾದ ಸಾಧನೆ ಮಾಡಿದವರು. ತಮಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಬ್ಬರು ಸಿದ್ಧವಾಗಿದ್ದರೆ ಮತ್ತೊಮ್ಮೆ ಕಾರ್ಯಕ್ರಮ ಆರಂಭಿಸೋಣ. 12ನೇ ಶತಮಾನದ ಕರ್ನಾಟಕ ಹೇಗಿತ್ತು ಅನ್ನೋದು ವಚನಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಅಂತಹ ವಿಶೇಷಗಳು ಏನಿವೆ, ಅದು ಇಂದಿನ ಯುವಜನತೆಯನ್ನು ಆಕರ್ಷಿಸಬಹುದಾದ ವಿಚಾರಗಳು ಏನಾದರೂ ಉಂಟಾ? ಇದ್ದರೆ ದಯವಿಟ್ಟು ಹಂಚಿಕೊಳ್ಳಿ. ಖಂಡಿತ. ಅಂದು ಈ ಮೌಢ್ಯಗಳ ಪರಂಪರೆಯನ್ನು ಉದ್ಭವ ಆಗಿತ್ತು. ಇದೆಲ್ಲವನ್ನು ನಾನು ಆಗಲೇ ನಿಮಗೆ ಹೇಳಿದೆ, ಸಿದ್ಧ ಮಾದರಿಯ ಆಚೆ ಅಂತ ಹೇಳಿ. ಆ ಮೌಢ್ಯಗಳ ಎದುರಿಗೆ ಬಸವಣ್ಣ ನಿಲ್ತಾರೆ. ಉದಾಹರಣೆಗೆ, ನಾವೆಲ್ಲ ಗಂಗಾ ನದಿ ಬಗ್ಗೆ ಮುಳುಗಬೇಕು, ಅದನ್ನು ಪವಿತ್ರ ಆಗ್ತೇವೆ. ಅಲ್ಲಿ ನೋಡಿದರೆ ಅವರು ನೇರವಾಗಿ ನೀರ ಕಂಡಲ್ಲಿ ಮುಳುಗುವರಯ್ಯ. ಇದೊಂದೇ ಅಲ್ಲಿದು ನಾನು ಹೇಳ್ತಾ ಇಲ್ಲ. ಇದು ಕೂಡಲ ಸಂಗಮದಲ್ಲಿಯೂ ಕೂಡ ಇವತ್ತಿಗೂ ನಾನು ಸಾಕ್ಷಿಯಾಗಿ ನೋಡ್ತೇನೆ. ಬಸವಣ್ಣನವರ ಆ ಸಂಗಮವನ್ನು ಕೆಳಗೆ ನೋಡಿ ಬರ್ತಾರೆ, ಬಂದು ನದಿಗೆ ಬಂದು ಅಲ್ಲಿ ನೀರಲ್ಲಿ ಮುಳುಗ್ತಾರೆ. ಈ ರೀತಿಯ ವಿಪರ್ಯಾಸಗಳನ್ನು ಕಂಡಂಥ ಬಸವಣ್ಣ ಎಲ್ಲರಿಗೂ ಕೂಡ ಆ ಸ್ವಾನುಭವದ ನೆಲೆಯನ್ನು ತೋರಿಸ್ಕೊಟ್ರು. ಇವತ್ತಿಗೂ ಕೂಡ ನಮಗೆಲ್ಲ ಸ್ವಾನುಭವದ ನೆಲೆ ಅನ್ನೋದರ ಅರಿವಿಲ್ಲ. ಬರೀ ಜ್ಞಾನಕ್ಕೆ ಸೀಮಿತವಾದ ಚಿಂತನೆಗಳನ್ನು ಮಾಡ್ತಾ ಇದ್ದೇವೆ. ಜ್ಞಾನದ ಮೇಲೆ ಅರಿವಿದೆ. ಅರಿವು ಸ್ವಾನುಭಾವದ ನೆಲೆಯನ್ನು ತೋರಿಸ್ತದೆ. ನಾನು ಮಾತನಾಡೋದಿಲ್ಲ, ನನ್ನ ಲಿಂಗ ಮಾತನಾಡ್ತದೆ, ಲಿಂಗ ನುಡಿಯಾಗ್ತದೆ. ನಾನು ನೋಡುವುದು ಲಿಂಗ ದೃಷ್ಟಿ ಆಗ್ತದೆ, ನನ್ನ ಸ್ಪರ್ಶ ಲಿಂಗ ಸ್ಪರ್ಶವಾಗ್ತದೆ. ಹೀಗೆ ಅವರು ಎಲ್ಲದಕ್ಕೂ ಕೂಡ ಮೂಲ ಚೈತನ್ಯಕ್ಕೆ ಏನು ಅಖಂಡ ಚೈತನ್ಯಾತ್ಮಕ ಶಕ್ತಿ ಅಂತಿವೆ. ಅದಕ್ಕೆ ನಾವು ಶಿವ, ಪರಮಾತ್ಮ ನಮ್ಮ ರೂಢಿಯಲ್ಲಿ ಬಂದಿರೋ ಹೆಸರುಗಳು. ಆದರೆ ಬಸವಣ್ಣನಿಗೆ ಅದು ಅಖಂಡ ಚೈತನ್ಯಾತ್ಮಕ ಶಕ್ತಿಯಾಗಿ ಜಗದಗಲ ಮುಗಿಲಗಲ ವಚನ ಅನ್ನೋದನ್ನು ನೀವು ನೋಡಿದಾಗ, ಕೊನೆಗೆ ನಾವೇನು ನ್ಯಾನೋ ಟೆಕ್ನಾಲಜಿ ಅಂತ ಮಾತಾಡ್ತೇವೆ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ, ಸಂಪೂರ್ಣವಾದ ಬ್ರಹ್ಮಾಂಡ ಅದು ಪಿಂಡಾಂಡವಾಗಿ ನನ್ನಲ್ಲಿ ಹೇಗಿದೆ, ಅಗಮ್ಯವಾಗಿ, ಅಗೋಚರವಾಗಿ, ಅಪ್ರತಿಮವಾಗಿ, ಅಪ್ರಮಾಣವಾಗಿ, ಕೊನೆಗೆ ನಿರಾಕಾರವಾಗಿದೆ ಅನ್ನೋ ತತ್ವ ಇದೆಯಲ್ಲ. ಹೀಗೆ ಬಸವಣ್ಣನವರ ದೃಷ್ಟಿಕೋನ ವಿಜ್ಞಾನ ಮತ್ತು ತತ್ವಜ್ಞಾನದ ಸಂಗಮವೇ ವಚನ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲದೇ ಇದ್ದರೆ ಕವಿತೆ ಥರ ಹಾಡೋದು ಅಲ್ಲಿ ಬಿಟ್ಬಿಡೋದಲ್ಲ. ಪ್ರತಿ ಶಬ್ದದ ವಚನಗಳ ಒಂದೊಂದು ಕೂಡ ನಾನು ಅದಕ್ಕೆ ವ್ಯಕ್ತಿತ್ವ ವಿಕಸನದಲ್ಲಿ ವಿದ್ಯಾರ್ಥಿಗಳಲ್ಲಿ ಬದಲಾವಣೆ ಬರಲಿ, ಸಮಾಜದಲ್ಲಿ ಒಳ್ಳೆಯ ಚಿಂತನೆಗಳು ಮೂಡಲಿ, ಯಾವುದನ್ನು ವೈರುಧ್ಯವಾಗಿ ಮಾತಾಡಲ್ಲ. ನಮಗೆ ವೈರುಧ್ಯ ಬೇಕೇ ಇಲ್ಲ. ಆದರೆ ಸತ್ಯವನ್ನು, ಕಾರಣ ವಚನಗಳಲ್ಲಿ ಆತ್ಯಂತಿಕದ ಸತ್ಯದ ದರ್ಶನ ಇದೆ. ನಾವು ಅದನ್ನು ಮರೆತು ಒಂದು ಧಾರ್ಮಿಕ ಚೌಕಟ್ಟಿಗೆ ಸಿಲುಕಾಕ್ಸಿದ್ದೇವೆ. ಈಗ ಆತ್ಯಂತಿಕ ಸತ್ಯದ ದರ್ಶನವನ್ನು ಮರೆತು ಹೋಗ್ತಾ ಇದ್ದೇವೆ. ಇದು ನನಗೆ ಭಾಳ ವಿಷಾದದ ಸಂಗತಿ. ಹೌದು ಸರ್, ಯೋಚನೆ ಮಾಡಬಹುದಾದಂಥ ವಿಚಾರವನ್ನು ತಾವು ಪ್ರಸ್ತಾಪ ಮಾಡಿದ್ದೀರಿ. ಶಾರದಾ ಅವರೇ, ವಚನಗಳನ್ನು ಹಾಡಬೇಕು ಅನ್ನೋ ಆಸೆ ತಮಗೆ ಯಾಕೆ ಬಂತು? ಯಾರು ಆ ಪ್ರಚೋದನೆಯನ್ನು ಕೊಟ್ಟರು? ಸರ್, ಆ್ಯಕ್ಚುಲಿ ನನ್ನ ತಂದೆ ಮುಖಾಂತರ ನನಗೆ ಒಂದು ಇದು ಸರ್ ಇನ್ಸ್ಪಿರೇಷನು. ಯಾಕಂದರೆ ಅಪ್ಪಾಜಿ ಬೆಳೆದು ಬಂದ ಒಂದು ರೀತಿ, ಅವರ ಒಂದು ಪರಂಪರೆಯಲ್ಲೇ ನಾನು ಬೆಳಿಬೇಕು ಅನ್ನೋದು ಒಂದು ನನ್ನ ಒಂದು ಆಸೆ ಸರ್. ನಮಗೇನೆಂದರೆ ಜೊತೆಗೆ ಶಾಸ್ತ್ರೀಯ ಸಂಗೀತದ ಜೊತೆಗೆ ವಚನ ವಿಶೇಷವಾದಂಥದ್ದು ಸರ್. ಹೀಗಾಗಿ ನನ್ನ ಒಂದು ಆಕಾಶವಾಣಿ ಇದರಲ್ಲಿ ಇನ್ನೂ ಸರ್, ನಾನು ವಚನದಲ್ಲಿ ಎ ಗ್ರೇಡ್ ಸರ್. ನಾನು ಆಡಿಷನ್ ಕೊಟ್ಟಾಗ ಡೈರೆಕ್ಟ್ ಎ ಗ್ರೇಡ್ ಬಂತು ಸರ್ ನನಗೆ. ಅಂದರೆ ಆ ಒಂದು ಶೈಲಿ ಅವ್ರಿಗೂ ಇಷ್ಟ ಆಗಿದೆ ಸರ್.
ಜೊತೆಗೆ ಒಂದು ಆ ಪರಂಪರೆಯನ್ನು ಉಳಿಸ್ಕೊಂಡು ಬರೋದೇ ಒಂದು ನಮ್ಮ ಒಂದು ಕರ್ತವ್ಯ ಸರ್. ಹೀಗಾಗಿ ಅದು ಒಂದು ನಮ್ಮ ತಂದೆಯವರೇ ಸರ್ ನನಗೆ. ಹಾಗೆ ನೋಡಿದ್ರೆ ಅವರ ಒಂದು ದಾರಿಯಲ್ಲಿ ಬೆಳೆದು ಬರೋದು ಒಂದು ಅವರ ಒಂದು ಇನ್ಸ್ಪಿರೇಷನ್ ಸರ್ ನನಗೆ. ಈಗ ವಚನಗಳು ಛಂದೋಬದ್ಧವಾಗಿ ಇರಲ್ಲ, ಹಾಂ ಸರ್. ಅವೆಲ್ಲ ಒಡ್ಕೊಂಡು ಹೊರಗಡೆ ಬಂದಿರುವಂಥದ್ದು, ಸರ್ ಹೇಳಿದ ಹಾಗೆ ಸಿದ್ಧಪಡಿಸಿದ ಮಾದರಿಯಿಂದ ಹೊರಗೆ ಬಂದದ್ದು ಅನ್ನೋದನ್ನು ಹೇಳಿದ್ರು ಅವರು. ಹಾಗಿರುವಾಗ ಶಾಸ್ತ್ರೀಯ ಸಂಗೀತಕ್ಕೆ ಒಗ್ಗುತ್ತಾ ಈ ಛಂದೋರಹಿತವಾದಂಥ ಈ ವಚನಗಳು ಅನ್ನೋದು ಒಂದು ಕುತೂಹಲದ ಪ್ರಶ್ನೆ. ಖಂಡಿತ ಸರ್, ಖಂಡಿತ. ಯಾಕಂದರೆ ಇದು ನಾನು ಮುಂಚೆನೇ ಹೇಳಿದೆ ಸರ್. ಆ್ಯಕ್ಚುಲಿ ಪಂಡಿತ್ ಸಿದ್ದರಾಮ ಜಂಬಲ್ದಿಯವರು ಅವರು ಆ ಒಂದು ಸಾಹಿತ್ಯಕ್ಕೆ ಯಾವ ರಾಗ ಹಾಕಬೇಕು, ಯಾವ ತಾಳ ಹಾಕಿದರೆ ಅದಕ್ಕೆ ಸೂಟ್ ಆಗುತ್ತೆ ಅನ್ನೋ ಥರ ಅವರೊಂದು ಆ ಪರಂಪರೆಯನ್ನೇ ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಅದಕ್ಕೆ ನಾವು ನಮ್ಮ ಒಂದು ವಿದ್ವತ್ತು ಸರ್ ಅದು. ಆ ಒಂದು ವಚನಕ್ಕೆ ಅದು ಏನು ಅರ್ಥ ಕೊಡುತ್ತೆ, ಅದಕ್ಕೆ ಯಾವ ರಾಗ ಇದಾಗುತ್ತೆ, ಅದನ್ನು ಹಾಕ್ಬಿಟ್ಟು ನಾವು ಹಾಡಿದಾಗ ಅದೊಂದು ಜನಗಳಿಗೂ ತಟ್ಟುತ್ತೆ ಸರ್ ಆ ಒಂದು ವಚನ. ಈಗ ಒಂದು ವಚನವನ್ನು ಕೇಳಿದಾಗ ಮೇಲುನೋಟಕ್ಕೆ ಒಂದು ಅರ್ಥ ಹೊಳೆಯಬಹುದು, ಸ್ವಲ್ಪ ಆಳವಾಗಿ ಆಲೋಚನೆ ಮಾಡ್ತು ಅಂದರೆ ಹಲವು ಅರ್ಥಗಳು ಹೊಳೆಯುತ್ತೆ ನಮಗೆ. ಖಂಡಿತ. ಈ ಬಗ್ಗೆ ಶಿಕ್ಷಣವನ್ನು ಪಡೆದು ಹಾಡೋಕ್ಕೆ ಪ್ರಯತ್ನಿಸ್ತೀರಾ? ಯಾರು ನಿಮಗೆ ಈ ವಚನದ ಸೂಕ್ಷ್ಮಗಳನ್ನು ತಿಳಿಸ್ಕೊಡ್ತಾರೆ? ಅಪ್ಪಾಜಿ ಸರ್ ಮತ್ತು ಗುರುಗಳಿಂದ ಬಂದಂಥದ್ದು ಸರ್. ನಿಮಗೆ ಇಷ್ಟವಾದ ಒಂದು ವಚನ ನಮಗಾಗಿ. ಇದು ಆರಂಭ ಮಾಡುವೆ ಗುರುಪೂಜೆಗೆಂದು, ಇದರ ಒಂದು ರಾಗ ಸಂಯೋಜನೆಯನ್ನು ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ಅವ್ರದ್ದು ಸರ್. ಆರಂಭ ಮಾಡುವೆ ಗುರು ಪೂಜೆಗೆಂದು, ಆರಂಭ ಮಾಡುವೆ ಗುರು ಪೂಜೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ಪರಸೇವೆ ಮಾಡುವೆ ನಯ್ಯ ಜಂಗಮದಾಸೋಹಕ್ಕೆಂದು, ಪರಸೇವೆ ಮಾಡುವೆ ನಯ್ಯ ಜಂಗಮದಾಸೋಹಕ್ಕೆಂದು, ಆರಂಭ ಮಾಡುವೆ ಗುರು ಪೂಜೆಗೆಂದು. ನಾನವ ಕರ್ಮಗಳ ಮಾಡಿದರೆಯೂ, ನಾನವ ಕರ್ಮಗಳ ಮಾಡಿದರೆಯೂ, ನಾನವ ಕರ್ಮಗಳ ಮಾಡಿದರೆಯೂ, ಆ ಕರ್ಮ ಫಲ ಭೋಗ ನೀ ಕೊಡುವೆ ಎಂಬುದ ನಾನು ಬಲ್ಲೆನು, ಆ ಕರ್ಮ ಫಲ ಭೋಗ ನೀ ಕೊಡುವೆ ಎಂಬುದ ನಾನು ಬಲ್ಲೆನು, ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದ ಕ್ರಿಯೆ ಮಾಡೇನು,
ನಿಮ್ಮ ಸಮಿಂಗೆ ಸಲ್ಲಿಸುವೆನು ನಿಮಾಣೆ ಕೂಡಲ ಸಂಗಮ ದೇವ ಆರಂಭ ಮಾಡುವೆ ಗುರು ಪೂಜೆಗೆಂದೋ ಆರಂಭ ಮಾಡುವೆ ಆರಂಭ ಮಾಡುವೆ ಆರಂಭ ಮಾಡುವೆ ಗುರು ಪೂಜೆಗೆಂದೋ. ಬಹಳ ಸೊಗಸಾಗಿ ಹಾಡಿದ್ರಿ ಶಾರದಾ ಅವರೇ, ಧನ್ಯವಾದಗಳು ನಿಜಕ್ಕೂ. ಸರ್, ಬಸವಣ್ಣನವರು ಒಂದು ದಿಟ್ಟ ಪ್ರಯತ್ನವನ್ನು ಮಾಡ್ತಾರೆ, ಪ್ರಯೋಗವನ್ನು ಮಾಡ್ತಾರೆ, ಅದು ಕ್ರಾಂತಿಯಲ್ಲಿ ಕೊನೆಗೊಳ್ಳುತ್ತೆ, ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಆದರೆ ಒಂದು ಪ್ರಶ್ನೆಯಾಗಿ ಉಳಿಯೋದು ಏನು ಅಂದರೆ, ಮನುಷ್ಯ ಆದವನು ಮರಳಿ ಪ್ರಯತ್ನವನ್ನು ಮಾಡಬೇಕು. ಮೊದಲ ಸಲಕ್ಕೆ ಯಶಸ್ಸು ಸಿಗದೇ ಇರಬಹುದು, ಹಾಗಾಗಿ ಮರಳಿ ಪ್ರಯತ್ನ ಮಾಡೋದು ಮನುಷ್ಯ ಧರ್ಮ ಅಂತ ಹೇಳೋದನ್ನು ಕೇಳಿದ್ದೇವೆ. ಸತ್ಯ. ಹಾಗಿದ್ದ ಮೇಲೆ ಕಲ್ಯಾಣ ಕ್ರಾಂತಿ ವಿಫಲವಾದಾಗ ಬೇಸರಗೊಂಡು ಯಾಕೆ ಅವರು ಕೂಡಲ ಸಂಗಮಕ್ಕೆ ಹೋದರು? ಮತ್ತೊಂದು ಕಡೆ ಮತ್ತೊಂದು ಕ್ರಾಂತಿಯನ್ನು ಮಾಡಬಹುದಾಗಿತ್ತಲ್ವಾ? ಯಾಕೆ ಅವರ ಮನಸ್ಸು ಹಾಗೆ ವಿಭ್ರಮೆಗೊಳ್ತು ಅನ್ನೋ ಒಂದು ಪ್ರಶ್ನೆ ನಮ್ಮಂಥ ಪಾಮರರನ್ನು ಕಾಡುತ್ತೆ. ದಯವಿಟ್ಟು ಒಳನೋಟವನ್ನು ಕೊಡಬೇಕು. ಸ್ವಲ್ಪ ಇದು ಕಠಿಣವಾದ ಪ್ರಶ್ನೆಯನ್ನು ತಾವು ಕೇಳ್ತಾ ಇದ್ದೀರಿ. ಬಸವಣ್ಣನವರ ಮನಸ್ಥಿತಿಯ ವ್ಯಕ್ತಿ ನ್ಯಾಯನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ, ಶರಣನಾರಿಗೂ ಅಂಜುವವನಲ್ಲ, ಕೂಡಲ ಸಂಗಮ ದೇವನ ರಾಜ ತೇಜದೆಪ್ಪಿನಾಗಿ ಅನ್ನೋ ಮಾತು ಅವರು ವಚನಗಳಲ್ಲಿವೆ. ಇದು ಎಲ್ಲಿಯೂ ಕೂಡ ಪುಣ್ಯಾತ್ಮ ಎಲ್ಲದಕ್ಕೂ ಕೂಡ ಎಷ್ಟು ಅದ್ಭುತವಾಗಿ ಕ್ರಾಂತಿಯನ್ನು ಮಾಡಿ ಅವರು ಕ್ರಾಂತಿ ಕೊನೆಯದು ಮಾತ್ರ ಕ್ರಾಂತಿ ಅಲ್ಲೋದಲ್ಲ, ಅದು ಆಂದೋಲನ ಸ್ವರೂಪದಲ್ಲಿ ಮನುಷ್ಯರಿಗೆ ಸ್ವಾತಂತ್ರ್ಯ ಕೊಟ್ಟಂಥದ್ದು. ಇದೆಲ್ಲವನ್ನು ಮಾಡಿದ ಕೊನೆಯ ನಿಲುವೇನಾಯಿತು? ಬಿಜ್ಜಳನ ಆತ್ಮೀಯ. ಆ ಬಿಜ್ಜಳನ ಆತ್ಮೀಯತೆಯ ಹಿನ್ನೆಲೆಯಲ್ಲಿ ಬಿಜ್ಜಳ ಆ ರೀತಿಯ ನಿರ್ಣಯವನ್ನು ಕೊಟ್ಟಾಗ ಬಹುಶಃ ಅವರು ಮುಂದೆ ಸಿದ್ದರಾಮೇಶ್ವರರು ಆ ಆಂದೋಲನದಲ್ಲಿ ಇನ್ನೇನಾಗುತ್ತೋ ಅಂಥೇಳಿ ಒಂದು ಇದಕ್ಕಾಗಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ಅವರು ಓಡೋಗಿಲ್ಲ ಅಥವಾ ನೀರಿನಲ್ಲಿ ಬಿದ್ದಿದ್ದಾರೆ ಅಂತಕ್ಕಂಥ ಮೂರ್ಖ ಚಿಂತನೆಗಳು ಬೇಕಾಗಿಲ್ಲ. ಕಾರಣ ಸಿದ್ದರಾಮೇಶ್ವರರ ಯೋಗಾಂಗ ತ್ರಿವೀದಿಯಲ್ಲಿ ಒಂದು ಅದಕ್ಕೇನೆ ಪೂರ್ಣವಾದ ವಚನ ಬರ್ತದೆ. ಅಲ್ಲಿ ಶ್ರೀಶೈಲದಲ್ಲಿ ಒಂದು ಮಠದಲ್ಲಿ ಅವರ ಅಂತಿಮ ಇದಾಯಿತು ಅಂತಲೂ ಬರ್ತದೆ. ಅದು ಯಾರೂ ಕೂಡ ಗಮನಿಸೋದಿಲ್ಲ. ಗಮನಿಸದೇ ಇರುವಾಗ ನಮಗೆ ಬೇಕಾದಾಗ ನಾವು ಮಾತಾಡ್ತಾ ಬಂದಿದ್ದೇವೆ. ಆ ಮನಸ್ಥಿತಿ ನಮಗೂ ಕೂಡ ಪ್ರಶ್ನೆಯಾಗಿ ದಿಟ್ಟತನದಿಂದ ಹೋರಾಡಬಹುದಿತ್ತು ಅನ್ನೋ ಚಿಂತನ. ಅವರು ಎಲ್ಲೂ ಕೂಡ ಇನ್ನೊಬ್ಬರ ಜೊತೆ ಹೋರಾಟ ಮಾಡಬೇಕು, ಇದೆಲ್ಲ ಎಲ್ಲಿಯೂ ಅವರು ಕ್ರಾಂತಿಯನ್ನು ಮಾಡಬೇಕು ಅಂತ ಉದ್ದೇಶಕ್ಕಲ್ಲ, ಒಂದು ಸಮಾಜದಲ್ಲಿ ದೊಡ್ಡ ಪರಿವರ್ತನೆ ಮಾಡಕ್ಕೆ ಹೊರಟಂಥ ಪುಣ್ಯಾತ್ಮ. ಆ ರೀತಿಯಲ್ಲಿ ಅವರ ಮನಸ್ಥಿತಿ ಬಹುಶಃ ಕೂಡಲ ಸಂಗಮನ ಕಡೆ ನಿರಂತರವಾಗಿ ಅವರು ಶರಣಾಗತರಾಗಿದ್ದಕ್ಕಾಗಿ ಅವರೆಲ್ಲೂ ಈ ಲೌಕಿಕ ಪ್ರಪಂಚದ ರಾಜ, ಅವನ ಮನೆತನ, ಅವ್ರದ್ದು ಅದು ಏನೂ ಬೇಕಿರಲಿಲ್ಲ. ಶ್ರೀಮತಿಯರನ್ನು ಕೂಡ ಬಿಟ್ಟು ಹೋಗಿದ್ದಾನೆ. ಗಂಗಾಂಬಿಕೆ ಅನ್ನೋರು ಉಳುವಿಗೆ ವಚನಗಳನ್ನು ಉಳಿಸೋಕೆ ಹೋಗ್ತಾರೆ. ಅಲ್ಲಿ ನೀಲಮ್ಮ ಅಂತೂ ಅಲ್ಲಿರುವ ಸಂಘ ಏನು ಇಲ್ಲಿಲ್ಲವೇ ಅಂತ ಜೀವ ಬಿಡ್ತಾರೆ. ಹೀಗಾಗಿ ಆ ಮನಸ್ಥಿತಿ ಆವತ್ತಿನ ವಾಸ್ತವ ಸ್ಥಿತಿಯನ್ನು ಯಾರೂ ಕಲ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಇನ್ನು ಏನಾದರೂ ಮುಂದಿನ ಹಂತಗಳಲ್ಲಿ ಸಂಶೋಧನೆಗಳಾದರೆ ಇನ್ನಷ್ಟು ಹಂತವಾಗಿ ಬರೋದಕ್ಕೆ ಸಾಧ್ಯ ಆಗ್ತದೆ ಅಂತ ನಂಬಿದ್ದೇನೆ. ಈ ಒಂದು ಘಟ್ಟದಲ್ಲಿ ಅಲ್ಲಮರು ಇರ್ತಾರ, ಬಿಟ್ಟು ಹೋಗಿರ್ತಾರ ಕಲ್ಯಾಣವನ್ನು ಈ ಕ್ರಾಂತಿ ನಡೆಯುವಾಗ? ಆ ಸಂದರ್ಭಕ್ಕೆ ಮೊದಲೇ ಹೊರಟಿರ್ತಾರೆ ಅನ್ನೋದು ನಮಗೆ ಗೊತ್ತಿರತಕ್ಕಂಥ ವಿಷಯ. ಅವರು ಮೊದಲೇ ಒಬ್ಬ ಜಂಗಮನ ಅಭಿಮಾನದಿಂದ ಕೆಟ್ಟಿತ್ತು ಕಲ್ಯಾಣ ಅನ್ನೋ ಒಂದು ವಚನವುದು ಸಾಲು ಬರ್ತದೆ. ಬಸವಣ್ಣನಿಗೆ ಒಂದು ರೀತಿಯ ಎಚ್ಚರಿಕೆಯನ್ನು ನೀಡ್ತಾರೆ. ಆದರೆ ಬಸವಣ್ಣನವರು ಯಾವುದೇ ಒಂದು ಎರಡು ಧರ್ಮಗಳ ಮಧ್ಯೆ ಅದನ್ನು ಮದುವೆ ಮಾಡಿದ್ದಲ್ಲ, ತಪ್ಪು ತಿಳ್ಕೊಂಡಿದ್ದಾರೆ. ಇಬ್ಬರನ್ನೂ ಕೂಡ ಶರಣರನ್ನಾಗಿ ಮಾಡಿ ಇಬ್ಬರೂ ಕೂಡ ಕೊರಳಲ್ಲಿ ಲಿಂಗ ಇದ್ದಂಥವ್ರನ್ನ ಮದುವೆ ಮಾಡಿರೋದು. ಇದು ಯಾವ ಕಾರಣಕ್ಕೂ ಕೂಡ ಬೇರೆ ಅದೇನು ಹೇಳಿ ಈ ವರ್ಣಸಂಕರ ಆಯಿತು, ಇದು ಯಾವ ವರ್ಣಸಂಕರವೂ ಇಲ್ಲ, ಏನಿಲ್ಲ. ನಾವು ಕೂಡ ಇವತ್ತಿಗೂ ಕೂಡ ಲಿಂಗಧಾರಿಗಳಾಗದವರು ಅಥವಾ ಲಿಂಗವನ್ನು ಆಯತ ಮಾಡಿಕೊಂಡವರು ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅನ್ನೋ ಒಂದು ನೆಲೆಯಲ್ಲಿ ಅವರಿಬ್ಬರವನ್ನು
ಪ್ರೀತಿಗೆ ಗೌರವ ಕೊಟ್ಟು ಮದುವೆ ಮಾಡ್ತಾರೆ. ಅದು ಸಮಾಜದಲ್ಲಿ ಬೇಡವಾಗಿತ್ತು. ಪ್ರಕ್ಷುಬ್ಧ ಸಂದರ್ಭವನ್ನು ಹುಟ್ಟು ಹಾಕೋದಕ್ಕಾಗಿ ಮಾಡಿದಂಥ ವ್ಯವಸ್ಥೆ ಅದು. ಹೀಗಾಗಿ ಅದರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳಾಗಬೇಕಾಗಿದೆ ಅಣ್ಣ. ಈಗ ಬಹಳ ಮುಖ್ಯವಾದ ವಚನಗಳನ್ನು ಭಾರತೀಯ ಭಾಷೆಗಳಿಗೆ ಹಾಗೂ ವಿದೇಶಿ ಭಾಷೆಗಳಿಗೆ ತಾವು ಅನುವಾದ ಮಾಡಿಸಿದ್ದೀರಿ. ಈಗ ಯಾರಿಂದಲಾದರೂ ನಿಮಗೆ ಮರುಭರಣ ಫೀಡ್ಬ್ಯಾಕ್ ಬಂದಿದೆಯಾ ಈ ವಚನಗಳ ಬಗ್ಗೆ, ಅಥವಾ ಹೆಚ್ಚಿನ ಮಾಹಿತಿ ಬೇಕು ಅಂತ ಕೇಳಿದ್ದುಂಟಾ? ಖಂಡಿತ ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆಯನ್ನು ತಾವು ಕೇಳ್ತಾ ಇದ್ದೀರಿ. ಉದಾಹರಣೆಗೆ ಜಪಾನ್ ಭಾಷೆಯಲ್ಲಿ ಅನುವಾದ ಆಗುವಾಗ ಜಪಾನ್ನಲ್ಲಿ ನಕಾರಾತ್ಮಕ ಶಬ್ದಗಳೇ ಇಲ್ಲ ಭಾಷೆಯಲ್ಲಿ. ನಮ್ಮ ಭಾಷೆಗಳಲ್ಲಿ ಒಂದಕ್ಕೊಂದು ಆಪೋಸಿಟ್ ವರ್ಡ್ಸ್ ಅಂತ ನಾವೆಲ್ಲ ಬಳಸ್ತೇವೆ, ಅಲ್ಲಿ ಏನೂ ಇಲ್ಲ. ನೀರ ಕಂಡಲ್ಲಿ ಮುಳುಗುವರಯ್ಯ ಅನುವಾದ ಮಾಡಬೇಕಾದ್ರೆ ಒಂದು ಅರ್ಧ ಗಂಟೆ ಚರ್ಚೆ. ನೀರು ಕಂಡಲ್ಲಿ ಮುಳುಗ್ತಾರೆ ಯಾಕೆ ಅಂದರೆ ನಾನು ಏನು ಉತ್ತರ ಕೊಡಲಿ? ಇವತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮೌಢ್ಯಗಳಲ್ಲಿ ನಾವು ನೀರು ಮುಳುಗ್ತೇವೆ. ಆದರೆ ಜಪಾನ್ನಲ್ಲಿ ಬರೆಯುವಾಗ ಅಲ್ಲಿ ನೀರಿನಲ್ಲಿ ಸ್ವಿಮ್ ಮಾಡೋಕ್ಕೆ ಹೋಗ್ತಾರೆ, ಅಥವಾ ಮಗುವನ್ನೆಲ್ಲ ಒಂದು ಟಬ್ಬಲ್ಲಿ ಮುಳುಗಿಸಿ ಸ್ನಾನ ಮಾಡಿಸ್ತೀವಿ. ಇದು ಬಿಟ್ಟಿದೇನು? ಇದನ್ನು ನಾವು ಬರೆದ್ರೆ ನಮ್ಮ ಸಂಸ್ಕೃತಿಗೆಲ್ಲಾದರೂ ತೊಂದರೆ ಬರುತ್ತಾ ಅಂತ ಹೇಳಿ ಚಿಂತನೆಗಳಾಗಿದ್ದು ಉಂಟು. ಆಗದೆ ಅಂತ ಏನೂ ಇಲ್ಲ. ಆದರೂ ಕೂಡ ಕೆಲವೊಮ್ಮೆ ನನಗೆ, ಈಗ ನಾವು ಪರ್ಷಿಯನ್ ಭಾಷೆಗೆ ಮಾಡಿದಾಗ ಅಲ್ಲಿರುವ ಸೂಫಿ ಹಿನ್ನೆಲೆ ಏನಿದೆ ಇದೆಲ್ಲ ನಮಗೆ ಭಾಳ ಹಗುರ ಅಂತ ಹೇಳ್ತಾರೆ ಅಂತ ಭಾಳ ವಿಪರೀತವಾದ ವ್ಯತ್ಯಾಸಗಳನ್ನು ಕೇಳ್ತೇವಣ್ಣ. ಆದರೆ ಒಂದೊಂದಕ್ಕೆ ಇಂಗ್ಲೀಷಲ್ಲಿಯೂ ಕೂಡ, ಉದಾಹರಣೆಗೆ ಕಾಯಕಕ್ಕೆ ನನಗೆ ಉತ್ತರನೇ ಸಿಕ್ಕೋದಿಲ್ಲ ಇಂಗ್ಲೀಷಲ್ಲಿ. ಸರಿ ಸಮಾನವಾದ ಶಬ್ದ ಇಂಗ್ಲೀಷಲ್ಲಿ ಸಿಕ್ಕೋದೇ ಇಲ್ಲ. ಇಲ್ಲಿ ಅನುಭವ ಮತ್ತು ಅನುಭವಗಳ ಸಂಗಮ ಇರೋದರಿಂದ ಈ ರೀತಿಯ ತೊಂದರೆ ಬರ್ತದೆ. ಅಲ್ಲಿ ಅನುಭವದ ಎಚ್ಚರಿಕೆಯೇ ಇಲ್ಲ. ಸ್ಪಿರಿಚುವಾಲಿಟಿ ಅನ್ನೋದು ಇನ್ನೂ ವಿದೇಶಗಳಲ್ಲಿ ಇಲ್ಲ. ಆದರೆ ವಚನಗಳ ಪೂರ್ಣವಾಗಿ ಅನುಭವದ ನೆಲೆಯಲ್ಲಿ ಇರೋದರಿಂದ, ಈಗ ಅಲ್ಲಮನನ್ನು ವಚನ ಅನುವಾದ ಮಾಡಬೇಕಾದ್ರೆ ಸಾಕಷ್ಟು ಒಂದು ವಚನ 3 ಸಲ 4 ಸಲ ಕೂತ್ಕೊಂಡು 5-6 ಜನ ಪಂಡಿತರು ಕೂತ್ಕೊಂಡು ವಿವರಿಸಬೇಕಾಗ್ತದೆ. ಉದಾಹರಣೆಗೆ ಬಯಲನೆ ಬಿತ್ತಿ ಹೇಗೆ ಹೇಳಿ ನಾನು ಅವರಿಗೆ ಅವ್ರ ಭಾಷೆಯಲ್ಲಿ? ಬಯಲು ಅನ್ನೋದಕ್ಕೆ ಒಂದು ಅರ್ಥ ಇಲ್ಲ, ಅಲ್ಲಿ ಸ್ಪೇಸ್ ಅಂದ್ಬಿಡ್ತಾರೆ, ಏನೋ ಹಿಂಗೆ ಹೇಳ್ತಾರೆ. ಅದು ಅಲ್ಲ. ಈಗ ನೋಡಿ, ನಿಮಗೆ ಗೊತ್ತು, ನನಗೆ ಗೊತ್ತು, ಕನ್ನಡದ ಹಿರಿಮೆ ಅದು, ನಮಗೆಲ್ಲ ಗೊತ್ತಿದ್ದು. ಆದರೆ ಅಲ್ಲಿ ಹೋದಾಗ ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲಾಗಿ ಬಯಲಾಯಿತ್ತಯ್ಯ. ಅವ್ರು ಹೇಗೆ ಮಾಡಬೇಕು ಅನುವಾದ? ಇಂಥ ಸಂದರ್ಭಗಳನ್ನು ನಾನು ಅನುಭವಿಸಿದ್ದೇನೆ. ಆದರೂ ಕೂಡ ಸೂಕ್ತವಾದ ವಿದ್ವಾಂಸರು ನಮ್ಮ ಜೊತೆ ಇರೋದರಿಂದ, ಅಂದಾಜು ಒಂದು 300 ಜನ ವಿದ್ವಾಂಸರು, ಇಷ್ಟು ಭಾಷೆಯ ವಿದ್ವಾಂಸರು ನಮ್ಮ ಜೊತೆ ಕೈ ಜೋಡಿಸಿ ಮಾಡಿದ್ದಾರೆ. ಅದು ಹೇಳಿದ ಹಾಗೆ ಲಿಂಗ ಸಾಕ್ಷಿಯಾಗಿ ಮಾಡಿದ್ದೇವೆ. ಎಲ್ಲವೂ ಅವ್ರಿಗೆ ಬಿಟ್ಟಿದ್ದು ಅಷ್ಟೇ. ಮ್ಯಾಂಬತ್ ವರ್ಕ್ ಅಂತಾರಲ್ಲ, ಆ ರೀತಿಯಾದ ಒಂದು ಬೃಹತ್ ಸವಾಲನ್ನು ತಾವು ಎದುರಿಸಿದ್ದೀರಿ. 10 ಭಾಷೆಗಳಲ್ಲಿ ಮಾಡಿದ್ದೀರಿ. ನಾನು ಎದುರಿಸಿಲ್ಲ, ಮಾಡಿದ್ದು ನಾನು ಅಲ್ಲವೇ ಅಲ್ಲ. ಇದನ್ನು ನಾನು ಮೊದಲು ಹೇಳಿದೆ ಒಂದು ಸಲ. ಮಾಡಿಸ್ಕೊಂಡಿರೋರು ಬಸವಣ್ಣನವರೇ ನನ್ನ ಕೈಯಿಂದ. ಎಂತಿಂಥ ಮೈಥಿಲಿ ನಿಮಿತ್ತ ಆಗಿದ್ದೀರಲ್ಲ ಸರ್. ನಿಮಿತ್ತ, ಈ ದೇಹ ನಿಮಿತ್ತ. ಸಂತಾಲಿ, ಮೈಥಿಲಿ ಇಂಥ ಭಾಷೆಗಳು ಅವರಾಗೇ ಬಂದರು ನಮ್ಮ ಹತ್ರ. ನಾನಿದು ಏನು ಆಶ್ಚರ್ಯ ಇದು, ಬಾಗಿಲಿಗೆ ಬಂದು ನಾವು ಅನುವಾದ ಮಾಡ್ತೀವಿ ಅಂತ ಹೇಳ್ತಾರಲ್ಲ. ಎಲ್ಲೋ ಬಿಟ್ಟೋಗಿರೋ, ಈಗ ಮುಗಿದೋಗಿದೆ ಭಾಷೆ. ಇತ್ತೀಚೆಗೆ ನಾನು ಈಗ ತಾನೇ ಅಸ್ಸಾಮಿಂದ ಬಂದಿದ್ದೀನಿ. ಅಸ್ಸಾಂನಲ್ಲಿ ಬೋಡೋ ಭಾಷೆ, ಕಾಶಿ ಭಾಷೆ ಮಾಡಿದವರೆಲ್ಲ ಕ್ರಿಶ್ಚಿಯನ್ ಆತ್ಮೀಯರು. ಕಾಶ್ಮೀರ್ನಲ್ಲಿ ಎಲ್ಲ ನನಗೆ ಅನುವಾದ ಮಾಡಿಕೊಟ್ಟಂಥ ವಿದ್ವಾಂಸರು 12 ಜನ ಮುಸಲ್ಮಾನ್ ಬಾಂಧವರು. ಅವ್ರಿಗೊಂದೇ ಪ್ರಶ್ನೆ ಕೇಳಿದೆ, ನೀವು ಭಾಳ ಕಠಿಣವಾಗಿ ನಿಮ್ಮ ತತ್ವಗಳನ್ನು ಬಿತ್ತುತ್ತೀರಿ, ಈ ಬಿತ್ತುವಾಗ ಇದನ್ನು ಹೇಗೆ ನೀವು ಅನುವಾದ ಮಾಡಿದ್ರಿ? ಒಂದೇ ಒಂದು ಮಾತು ಹೇಳಿದ್ರು, ವಚನಗಳನ್ನು ನಾವು ಇಷ್ಟೊಂದು ಜನ ಯಾಕೆ ಒಪ್ಪಿದ್ವಿ ಅಂದರೆ, ಈ ಕುಚ್ ನೈ ಹೇ ಇನ್ಸಾನಿಯತ್ ಕಾ ಖಜಾನಾ ಹೇ ಅಂತ. ಈ ಮಾನವೀಯತೆಯ ಕಣಜವನ್ನು ನಾವು ಮುಚ್ಚಿಟ್ಟಿದ್ದೇವೆ, ಅದಕ್ಕೊಂದು ಚೌಕಟ್ಟು ಹಾಕಿ ಅದಕ್ಕೊಂದು ಬಟ್ಟೆ ಹಾಕಿ ಇಟ್ಬಿಟ್ಟಿದ್ದೇವೆ. ಈ ಬಸವಣ್ಣನ ಮಹಾತ್ಮೆ ಇದು ಕೇವಲ ಇವತ್ತಿಗೆಲ್ಲ, ಮುಂದೂ ಕೂಡ ಸತ್ಯ, ಆತ್ಯಂತಿಕ ಸತ್ಯ ಅನ್ನೋ ಶಬ್ದವನ್ನು ಅದಕ್ಕಾಗಿ ನಾನು ಬಳಸಿದೆ. ಬಹಳ ಸಂತೋಷ ಸರ್. ಶಾರದಾ ಅವರೇ, ಇನ್ನೊಂದು ವಚನವನ್ನು ಕೇಳೋಕೆ ಸಮಯ ಉಂಟು, ದಯವಿಟ್ಟು ಒಂದು ವಚನ. ಈಗ ಸರ್ ಹೇಳ್ದಂಗೆ ಅದೇ ವಚನ ತಗೊಳ್ತೀನಿ ಸರ್. ನೀರು ಕಂಡಲ್ಲಿ ಮುಳುಗುವರಯ್ಯ, ಅದರ ಒಂದು ರಾಗ ಸಂಯೋಜನೆ ಡಾಕ್ಟರ್ ಪಂಡಿತ್ ನರಸಿಂಹ ಲೋಡವಾಟಿ ಅವರದು, ನಮ್ಮ ತಂದೆಯವರಾದ ಡಾಕ್ಟರ್ ಪಂಡಿತ್ ನರಸಿಂಹ ಲೋಡವಾಟಿ ಅವರದು. ಅವರು ವಾದಕರು ಹೌದು, ಗಾಯಕರು ಹೌದು ಸರ್. ಶಾರದಾ ಅವರೇ, ಒಂದು ಕೆಲಸ ಮಾಡೋಣ. ಹಾಂ ಸರ್. ಇನ್ನೂ ಒಂದು 5 ಪುಸ್ತಕ ಕೊಡಬೇಕು ಅಂತ ಆಸೆ ನನಗೆ, ಅದಕ್ಕೆ ಅವಕಾಶ ಮಾಡಿಕೊಡಿ. ನಂತರ ವಚನವನ್ನು ಕೇಳಿ ಕಾರ್ಯಕ್ರಮವನ್ನು ಮುಗಿಸಬಹುದು. ಸರ್, ತಾವು ಸಿದ್ಧವಾಗಿದ್ದರೆ 5 ಪ್ರಶ್ನೆ. ಆಯ್ತು. ಮೊದಲ ಪ್ರಶ್ನೆ ಈಗ ಬಂತು.
ದುಡಿದ ಹಣದಲ್ಲಿ ಒಂದು ಭಾಗವನ್ನು ಹಂಚಿಕೊಳ್ಳುವ ತತ್ವಕ್ಕೆ ಯಾವ ಹೆಸರನ್ನು ನೀಡಿದರು? ದಾಸೋಹ, ವ್ಯಾಮೋಹ? ದಾಸೋಹ. ಮುಂದಿನ ಪ್ರಶ್ನೆ. ಬಸವಣ್ಣನವರು ಯಾವ ಸ್ವರೂಪದ ಸಾಹಿತ್ಯವನ್ನು ರಚಿಸಿದರು? ಕೀರ್ತನೆಗಳು, ವಚನಗಳು? ವಚನಗಳು. ಮುಂದಿನ ಪ್ರಶ್ನೆ. ಬಸವಣ್ಣನವರು ಬರೆದ ವಚನಗಳಲ್ಲಿ ಸುಮಾರು ಎಷ್ಟು ದೊರೆತಿವೆ? 1400, 2400? ಅಂದಾಜು 1400. ಮುಂದಿನ ಪ್ರಶ್ನೆ. ಬಸವಣ್ಣನವರ ಅಂಕಿತ ನಾಮವೇನು? ಕೂಡಲ ಸಂಗಮದೇವ, ಗುಹೇಶ್ವರ? ಕೂಡಲ ಸಂಗಮ ದೇವ. ಮುಂದಿನ ಪ್ರಶ್ನೆ. ಬಸವಣ್ಣನವರು ಯಾವ ದೇವಾಲಯದ ಪೂಜೆಯು ಶ್ರೇಷ್ಠವೆಂದರು? ದೇಹವೆಂಬ ದೇವಾಲಯ, ಪ್ರಕೃತಿ ಎಂಬ ದೇವಾಲಯ? ದೇಹವೆಂಬ ದೇವಾಲಯ. ಉತ್ತರಗಳನ್ನು ಈಗ ನೋಡೋಣ. ದಾಸೋಹ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ವಚನಗಳು ಸರಿಯಾಗಿದೆ. ಮುಂದಿನ ಪ್ರಶ್ನೆ. 1400 ಸುಮಾರು ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಕೂಡಲ ಸಂಗಮ ದೇವ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ದೇಹವೆಂಬ ದೇವಾಲಯ ಉತ್ತರ ಸರಿಯಾಗಿದೆ. ತುಂಬ ಸಂತೋಷವಾಯಿತು ಸರ್. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ. ಶಾರದಾ ಅವರು ಸಿದ್ಧವಾಗಿದ್ದರೆ 5 ಪ್ರಶ್ನೆ. ಮೊದಲ ಪ್ರಶ್ನೆ. ಗುರುತ್ವಾಕರ್ಷಣೆಯ ಬಗ್ಗೆ ಬಸವಣ್ಣನವರು ಯಾವ ವಚನದಲ್ಲಿ ಪ್ರಸ್ತಾಪಿಸಿದ್ದಾರೆ? ಚಕೋರಂಗೆ ಚಂದ್ರಮನ ಚಿಂತೆ, ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ? ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ. ಮುಂದಿನ ಪ್ರಶ್ನೆ. ಭೂಕಂಪನ, ಅಗ್ನಿಪರ್ವತ, ಕಾಡ್ಗಿಚ್ಚುಗಳು ಉರಿಯುವಾಗ ನಿಲ್ಲಬಾರದು ಎಂದು ಯಾವ ವಚನದಲ್ಲಿ ಹೇಳಿದ್ದಾರೆ? ಒಲೆ ಹತ್ತಿ ಉರಿದಡೆ ಮರವನೇರಿದ ಮರ್ಕಟನಂತೆ? ಒಲೆ ಹತ್ತಿ ಉರಿದಡೆ. ಮುಂದಿನ ಪ್ರಶ್ನೆ. ಜೀವಾತ್ಮನನ್ನು ಕರಣೇಂದ್ರಿಯಗಳೆಂಬ ನಾಯಿ ಅಟ್ಟಿಸಿಕೊಂಡು ಹೋಗುವ ವಚನ ಯಾವುದು? ಒಂದು ಮೊಲಕ್ಕೆ, ಒಂದು ಇಲ್ಲದ ಬಿಂದು? ಒಂದು ಮೊಲಕ್ಕೆ. ಮುಂದಿನ ಪ್ರಶ್ನೆ. ಬಸವಣ್ಣನವರು ಮೌಢ್ಯವನ್ನು ನಿರಾಕರಿಸಿದ ವಚನ ಯಾವುದು? ನೀರು ಕಂಡಲ್ಲಿ ಮುಳುಗುವರಯ್ಯ, ಎನ್ನ ಚಿತ್ತವೋ ಅತ್ತಿಯ ಹಣ್ಣು? ನೀರು ಕಂಡಲ್ಲಿ ಮುಳುಗುವರಯ್ಯ. ಮುಂದಿನ ಪ್ರಶ್ನೆ. ಬಸವಣ್ಣನವರು ಪ್ರಾಣಿವಧೆಯನ್ನು ಯಾವ ವಚನದಲ್ಲಿ ಟೀಕಿಸಿದ್ದಾರೆ? ಶಾಸ್ತ್ರಘನವೆಂಬನೇ ಅಂದಣವೇರಿದ ಸೊಣಗ? ಗೆಸ್ ಮಾಡ್ತೀನಿ ಸರ್, ಅಷ್ಟೇ, ಸರಿಯಾಗಿ ಗೊತ್ತಿಲ್ಲ. ಶಾಸ್ತ್ರಘನವೆಂಬನೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು, ದರೆ ಹತ್ತಿ ಉರಿದೊಡನೆ ನಿಲ್ಲಲಾಗದು ಸರಿಯಾಗಿದೆ ಉತ್ತರ. 3ನೇ ಪ್ರಶ್ನೆಗೆ ಉತ್ತರ ಒಂದು ಮೊಲಕ್ಕೆ ನಾಯನೊಂಬತ್ತು ಬಿಟ್ಟಂತೆ ಅದ್ಭುತವಾದ ವಚನ ಇದು. ಸರಿಯಾದ ಉತ್ತರ ತಾವು ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ನೀರು ಕಂಡಲ್ಲಿ ಮುಳುಗುವರಯ್ಯ. ಈಗಷ್ಟೇ ಅರವಿಂದ್ ಸರ್ ಅವರು ಇದನ್ನು ಹೇಳಿದ್ರು, ತಾವು ಸಹ ಇದನ್ನೇ ಪ್ರಸ್ತಾಪ ಮಾಡಿದ್ದೀರಿ. ಪ್ರಶ್ನೆಯೂ ಅದೇ ಬಂದಿದೆ. 5ನೇ ಪ್ರಶ್ನೆ ಶಾಸ್ತ್ರಘನವೆಂಬನೇ ಉತ್ತರ ಸರಿಯಾಗಿದೆ. 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಈಗ ತಮ್ಮ ಗಾಯನ. ನೀರು ಕಂಡಲ್ಲಿ ಮುಳುಗುವರೆಯ, ನೀರು ಕಂಡಲ್ಲಿ ಮುಳುಗುವರೆಯ, ಮರವ ಕಂಡಲ್ಲಿ ಸುತ್ತುವರೆಯ, ಮರವ ಕಂಡಲ್ಲಿ ಸುತ್ತುವರೆಯ, ಬತ್ತುವ ಜಲವ ಒಣಗುವ ಮರವ, ಬತ್ತುವ ಜಲವ ಒಣಗುವ ಮರವ, ನೆಚ್ಚಿದವರು ನಿಮ್ಮನೆತ್ತ ಬಲ್ಲರು, ಕೂಡಲ ಸಂಗಮ ದೇವ, ನೆಚ್ಚಿದವರು ನಿಮ್ಮನೆತ್ತ ಬಲ್ಲರು, ಕೂಡಲ ಸಂಗಮ ದೇವ, ನೀರು ಕಂಡಲ್ಲಿ ಮುಳುಗುವರೆಯ, ನೀರು ಕಂಡಲ್ಲಿ ಮುಳುಗುವರೆಯ, ಮರವ ಕಂಡಲ್ಲಿ ಸುತ್ತುವರೆಯ, ಮರವ ಕಂಡಲ್ಲಿ ಸುತ್ತುವರೆಯ, ನೀರು ಕಂಡಲ್ಲಿ ಮುಳುಗುವರೆಯ, ನೀರು
ತುಂಬ ಸೊಗಸಾಗಿತ್ತು ಶಾರದಾ ಅವರೇ. ಇನ್ನೂ ಕೇಳುವ ಆಸೆ, ಆದರೆ ಸಮಯ ಬೆಂತಟ್ಟು ಹೇಳ್ತಾ ಇದೆ. ವಚನಗಳ ಗಾಯನ ಹಿಂದೂಸ್ತಾನಿ ಶೈಲಿಯಲ್ಲಿ ಹಾಡೋದು ಸಾಮಾನ್ಯವಾಗಿ ಕೇಳ್ತಾ ಇರ್ತೇವೆ. ಆದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡೋ ಪ್ರಯತ್ನ ನಡೆದಿದೆಯಾ? ಇದೆ ಸರ್, ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲೂ ಹಾಡ್ತಾರೆ ಸರ್. ಹಾಡ್ತಾರೆ. ಹೌದು ಸರ್, ಅವರೊಂದು ಶೈಲಿಯಲ್ಲಿ ಅವ್ರು ಹಾಡ್ತಾರೆ ಸರ್. ನಮ್ದು ಹಿಂದೂಸ್ತಾನಿ ಶೈಲಿ ಏನಿದೆ ಸರ್, ನಾವು ಹಿಂದೂಸ್ತಾನಿ ಶೈಲಿಯಲ್ಲಿ ನನಗೆ ಯಾಕೆ ವಚನಗಳನ್ನು ಹಾಡಿನ ಮೂಲಕ ಕೇಳಬೇಕು ಅಂತ ಅನಿಸುತ್ತೆ ಅಂದರೆ, ಹೌದು ಸರ್, ಆ ಶಬ್ದಗಳನ್ನು ಕೇಳ್ತಾ ಇದ್ದ ಹಾಗೆ ಅದರ ಅರ್ಥವೂ ಹೊಳಿತಾ ಹೋಗುತ್ತೆ. ಸಾಕಷ್ಟು ಅವಕಾಶ ಕೊಡ್ತೀವಿ. ಹೌದೌದು ಸರ್. ಆದರೆ ಕೆಲವು ಹಾಡುಗಾರಿಕೆಯಲ್ಲಿ ಏನಾಗುತ್ತೆ ಅಂದರೆ ಸಂಗೀತದ ಆರ್ಭಟವೇ ಹೆಚ್ಚಿರುತ್ತೆ. ಕರೆಕ್ಟ್ ಸರ್, ಕರೆಕ್ಟ್. ಆ ಆರ್ಭಟ ಹೆಚ್ಚಿದ್ದಾಗ ಅಥವಾ ರಾಗವೇ ತುಂಬ ಸುಶ್ರಾವ್ಯವಾದಾಗ ಅದರ ಕಡೆಗೆ ಗಮನ ಹೋಗುತ್ತೆ ಹೊರತು ಸಾಹಿತ್ಯದ ಕಡೆ ಗಮನ ಬರೋಲ್ಲ. ಹೌದೌದು. ಆದರೆ ಇಲ್ಲಿ ರಾಗ ಅನ್ನೋದು ಹಿತಮಿತವಾಗಿರುತ್ತೆ. ಕರೆಕ್ಟ್. ಹಾಗಾಗಿ ಅರ್ಥ ನಮಗೆ ಹೃದಯವನ್ನು ಮುಟ್ಟುತ್ತೆ. ಅದು ನಮಗೆ ತುಂಬ ತುಂಬ ಸಂತೋಷವಾಗಿದ್ದು. ಸರ್, ತಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಒಂದೆರಡು ಮಾತು ಹೇಳ್ತೀರಾ? ಮುಂದಿನ ಯೋಜನೆಗಳಲ್ಲಿ ಇದೇ ತಿಂಗಳು ಬಹುಶಃ ಫ್ರಾನ್ಸ್ ದೇಶ ನಮ್ಮ ಫ್ರೆಂಚ್ ಅನುವಾದವನ್ನು ಬಿಡುಗಡೆ ಮಾಡುವಾಗಿ ಸರ್ಕಾರದ ವತಿಯಿಂದನೇ ನಮಗೆ ಒಂದು ಸಂದೇಶ ಬಂದಿದೆ. ಬಹುಶಃ 850 ವರ್ಷಗಳಲ್ಲಿ ಇಡೀ ಒಂದು ಸರ್ಕಾರವೇ ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ ಅಂದರೆ ನನಗೆ ಅತೀವವಾದ ಆನಂದ. ಏನೋ ಒಂದು ಸಾಧನೆಯನ್ನು ಮಾಡಿದ್ದೇವೆ ಅಂಥೇಳಿ. ಸ್ಪೇನ್ ದೇಶದಲ್ಲಿ ಅಲ್ಲಿಯೂ ಶರಣ ಸಂಸ್ಕೃತಿಯ ರೂಪದಲ್ಲೇ ಅಲ್ಲೊಂದು ಸಂಸ್ಕೃತಿ ಇದೆಯಂತೆ. ಅಕ್ಕ ಮಹಾದೇವಿ ಅಂತ ವ್ಯಕ್ತಿತ್ವವೇ ಅಲ್ಲಿ ರೂಪುಗೊಂಡಿದ್ದಾರಂತೆ. ಅಲ್ಲಿಯೂ ಕೂಡ ಒಂದು ವಚನ ಸರ್ಕ್ಯೂಟ್ ಅನ್ನೋದನ್ನು ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದಾಗಲೂ ನನಗಾಗಿರುವ ಆನಂದ. ಹೀಗೆ ಇನ್ನು ವಿಶ್ವದ ಅನೇಕ ಕಡೆ ನಾವು ಮಾಡ್ತಾನೆ ಹೋಗ್ತಾ ಇದ್ದೇವೆ. ಇದನ್ನು ನಾನು ನಿಲ್ಲಿಸೋದಿಲ್ಲ. ಎಲ್ಲಿವರೆಗೆ ನನಗೆ ಶಕ್ತಿ ಇದೆ ಅಲ್ಲಿವರೆಗೂ ಕೂಡ ವಿದೇಶಗಳಲ್ಲಿ, ನಮ್ಮಲ್ಲಿ, ಎಲ್ಲ ಕಡೆ ನಾವು ಮಾಡಬೇಕಾದದ್ದು ಇದು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಈ ತತ್ವಗಳನ್ನು ಬಿತ್ತಬೇಕಾಗಿದೆ. ಮೌಢ್ಯದಿಂದ ಎಲ್ಲರನ್ನೂ ಹೊರಗೆ ತರಬೇಕಾಗಿದೆ. ಯಾವಾಗ ಮಾತ್ರ ಇತ್ತೀಚೆಗೆ ನಾನು ಶಿವಾಜಿ ಯೂನಿವರ್ಸಿಟಿ ಇದರಲ್ಲಿ ಕೊಲ್ಲಾಪುರದಲ್ಲಿ ಮಾತನಾಡುವಾಗ ಕುಲಪತಿಗಳು ಒಂದೇ ಮಾತು ಹೇಳಿದ್ರು, ನೀವು 2 ಗಂಟೆಗಳ ಕಾಲ ಮಾತನಾಡಿದ್ರಿ, ಮಾಡಿದ ನಂತರ ವಿಜ್ಞಾನ ಮತ್ತು ತತ್ವಜ್ಞಾನದ ಸಂಗಮವೇ ವಚನ ಅಂದರು. ಬಹುಶಃ ಇದು ಎಲ್ಲರಿಗೂ ಅರ್ಥ ಆಗೋಕ್ಕೆ ಶುರುವಾದರೆ ವಿಜ್ಞಾನ ಮತ್ತು ತತ್ವಜ್ಞಾನದ ಸಂಗಮವೇ. ನಾನು ಸನ್ಮಾನ್ಯ ನರೇಂದ್ರ ಮೋದಿಯವರಿಗೂ ಕೂಡ ಅವರ ಎದುರಿನಲ್ಲಿ ಸ್ವಚ್ಛ ಭಾರತ ಅಭಿಯಾನ ಅಪೂರ್ಣವಾಗ್ತದೆ ಎಲ್ಲಿಯವರೆಗೂ ಬಸವಣ್ಣ ಹೇಳುವ ಹಾಗೆ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಎರಡರ ಸಂಗಮವೇ ದೇವ ಕೂಡಲ ಸಂಗಮವೇ. ಈ ಮಾತನ್ನು ಅವ್ರಿಗೆ ಹೇಳಿದಾಗ ಆನಂದಪಟ್ಟರು. ಎಲ್ಲಿವರೆಗೆ ಪ್ರತಿಯೊಬ್ಬ ಭಾರತೀಯನ ಅಂತರಂಗವು ಶುದ್ಧಿಯಾಗಿ ನಾನು ಭಾರತೀಯ ಅನ್ನತಕ್ಕಂಥ ಅಭಿಮಾನ ಮೂಡೋದಿಲ್ಲ, ಈ ಸ್ವಚ್ಛ ಭಾರತ ಅಭಿಯಾನ ಅಪೂರ್ಣವಾಗ್ತದೆ ಅಂಥೇಳಿ ಹೇಳಿದಾಗ ಭಾಳ ಆನಂದಪಟ್ಟಿದ್ದು ನೆನಪಿದೆ. ಹೀಗೆ ಇದು ಹೇಗೆ ಇದನ್ನೇನೂ ಇಲ್ಲ, ಸ್ವಾನುಭವದಲ್ಲಿ ನಾಳೆ ಬೆಳಗ್ಗೆ ಮತ್ತೊಂದು ಕ್ರಿಯಾ ಯೋಜನೆ ಆರಂಭವಾಗ್ತದೆ. ಸ್ವಚ್ಛ ಭಾರತ ಅನ್ನೋ ಹೆಸರಿಗೆ ಆ ಹೆಸರಿನ ಆಳಹರಹನ್ನು ತಾವು ವಿಸ್ತಾರಗೊಳಿಸಿದ್ರಿ. ಕೇವಲ ಬಾಹ್ಯ ಸ್ವಚ್ಛತೆ ಸಾಲದು, ಆಂತರಿಕ ಸ್ವಚ್ಛತೆ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎರಡರ ಸಂಗಮವೇ ಕೂಡಲ ಸಂಗಮ ದೇವ. ಹಾಗಾಗಿ ಬಹಳ ದೊಡ್ಡ ಜವಾಬ್ದಾರಿ ತಮ್ಮ ಮೇಲೆ ಮಾತ್ರ ಅಲ್ಲ, ಎಲ್ಲ ಜನರ ಮೇಲೆ ಉಂಟು. ಹಾಗಾಗಿ ತಮ್ಮ ಆಶಯ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಇಂದಿನ ಜನತೆ ತಮ್ಮ ಬದುಕಲ್ಲಿ ಅದನ್ನು ಅಳವಡಿಸ್ಕೋತಾರೆ ಅಂತ ನಾವೆಲ್ಲ ನಿರೀಕ್ಷೆ ಮಾಡೋಣ. ಸದ್ಯಕ್ಕೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ತಾವು ಸ್ವೀಕರಿಸಬೇಕು. ಯುಗಾವತಾರಿ ಶ್ರೀ ಬಸವದರ್ಶನ ಕಾವ್ಯ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಬರೆದಂಥ ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ತಮಗೂ ಸಹ ಯುಗಾವತಾರಿ ಶ್ರೀ ಬಸವದರ್ಶನ ಕಾವ್ಯವನ್ನು ಕೊಡ್ತಾ ಇದ್ದೇನೆ. ತಾವಿಬ್ಬರೂ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದು ಬಸವ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ಕೆಲವು ಒಳನೋಟಗಳನ್ನು ಕೊಟ್ಟರೆ, ಹಾಗೆಯೇ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥ ಸೊಗಸಾದ ಗಾಯನವನ್ನು ನಮಗೆಲ್ಲ ನೀಡಿದ್ದೀರಾ. ಇಬ್ಬರಿಗೂ ಹೇಗೆ ನಾವು ಕೃತಜ್ಞತೆಗಳನ್ನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ಸದಾ ಕಾಲಕ್ಕೂ ತಮ್ಮ ವಿಚಾರ, ತಮ್ಮ ಗಾಯನ ನಮ್ಮ ಮನಸ್ಸಿನಲ್ಲಿ ಅನುರಣಿಸ್ತಾ ಇರುತ್ತೆ ಅನ್ನೋದನ್ನಂತೂ ನಾನು ಹೇಳಬಲ್ಲೆ. ಇಬ್ಬರಿಗೂ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.